ನೀನು ಮಾಡಿರುವ ದುಷ್ಕೃತ್ಯಕ್ಕೆ ನಿನ್ನನ್ನು ಯಾವತ್ತೂ ಸಾಯಿಸಬೇಕಿತ್ತು. ಆದರೆ ನಿನ್ನ ಸಾಯಿಸಲ್ಲ ಅಂತ ನಾನು ಮಾತು ಕೊಟ್ಟಿರುವುದಕ್ಕೆ ಬದುಕಿಕೊಂಡೆ. ಏನಂದ್ರೆ ನೀವಿಲ್ಲಿದ್ದೀರಾ? ನಿಮ್ಮನ್ನೇ ಮನೆ ಎಲ್ಲ ಹುಡುಕ್ತಾ ಇದ್ದೀನಿ. ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಇವಳ ಜೊತೆ ಏನ್ ಮಾತಾಡ್ತಾ ಇದ್ದೀರಾ ರೀ? ಏನೇ ಮಲ್ಲಿನ ಅವಳು ಇವಳು ಅಂತ ಮರ್ಯಾದೆ ಕೊಡದೆ ಮಾತಾಡ್ಬೇಡ್ವೆ. ಮಲ್ಲಿ ಯಾರು ಅನ್ಕೊಂಡಿದ್ಯಾ? ಮೈಸೂರು ಮಹಾರಾಣಿನ, ನಮ್ ರಾಜ್ಯಕ್ಕೆ ಮುಖ್ಯಮಂತ್ರಿನ. ಮುಸುರೆ ತೊಳೆಯೋಳಿಗೆ ಮರ್ಯಾದೆ ಕೊಡ್ಬೇಕಾ? ಇಷ್ಟಕ್ಕೂ ನನ್ ಗಂಡನ ಜೊತೆ ನಿಂದೇನೆ ಮಾತು? ನಾಟಕ ಆಡ್ತಾ ಇದೀಯಾ? ಹೋಗಿಲ್ಲಿಂದ. ಆದ್ರೂ ಆ ಕೆಲಸದವಳ ಹತ್ರ ನಿಮ್ಗೇನ್ರಿ ಮಾತು? ಏನ್ ಮಾತಾಡ್ತಾ ಇದ್ರಿ ಅವಳ ಜೊತೆ? ಮಲ್ಲಿನ ಅವಳು ಇವಳು ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ವೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಅಂತ ಗತಿಗೆಟ್ಟವಳಿಗೆ ಮರ್ಯಾದೆ ಕೊಡೋ ಕರ್ಮ ನನಗಿನ್ನೂ ಬಂದಿಲ್ಲ. ಅವಳೆಷ್ಟು ಅವಳು ಬದುಕೆಂತದ್ದು. ಅಮ್ಮೋ, ಅವಳು ಆಡೋ ನಾಟಕಗಳಿಗೆ ನನಗೆ ಅವಳು ಹಲ್ಲು ದುರಿಸ್ಬಿಡ್ಬೇಕು ಅನ್ಸುತ್ತೆ. ಏನೇ ಆ ಮಲ್ಲಿ ಬಗ್ಗೆ ನೀ ಇಷ್ಟ ಬಂದಂಗೆ ಮಾತಾಡ್ಬೇಡ್ವೆ. ಯಾಕೆ? ಅವಳನ್ನ ನೋಡಿ ಭಯ ಪಟ್ಕೊಂಡು ಒಳಗೊಳಗೆ ನಡಗಿ ಮೂಲೆ ಸೇರ್ಕೊ ಅಂತೀರಾ? ಏನಾದ್ರೂ ಅಂದ್ರೆ ಸಾಕು, ಹಾವು ಬುಸ್ಕೊಟ್ಟಿದ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ. ನೋಡಿ, ನನಗೇನಾದ್ರೂ ತಲೆ ಕೆಡ್ತು ಅಂದ್ರೆ ಅವಳು ಕಣ್ ಗುಡ್ಡೆ ಕಿತ್ತು ಕಿವುಚಾಕ್ಬಿಡ್ತೀನಿ. ಆವತ್ತೇನೆ ಭೈರವಿ ಅರ್ಜುನು ಸತ್ತೋಗ್ಬಿಡ್ಬೇಕಾಗಿತ್ತು. ಈಗ ನೋಡಿ, ಇವಳ ಕಾರಣಕ್ಕೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಆಗ್ಲೇ ಅವ್ರು ಸತ್ತೋಗಿದ್ರೆ ಪೀಡೆ ತೊಲಗಿರ್ತಾ ಇತ್ತು. ಇಷ್ಟಕ್ಕೂ ಅವ್ರನ್ನ ಸಾಯಕ್ ಬಿಡದೆ ಬದುಕ್ಸಿರೋ ಮಲ್ಲಿನ ಮೊದ್ಲೇ ಸಾಯಿಸಿದ್ರೆ ಚೆನ್ನಾಗಿರ್ತಾ ಇತ್ತು ರೀ. ಅಮ್ಮ ನಾಗಮ್ಮ, ನನ್ನ ಹೆಂಡತಿ ಮಾತನ್ನ ಮನ್ಸ್ಗೆ ಹಾಕೋಬೇಡಮ್ಮ. ಅವಳಿಗೆ ಏನ್ ಮಾಡ್ಬೇಡ. ನಾಗಮ್ಮ ಅಂತ ಇದೀರಲ್ಲ ರೀ, ನಾಗಮ್ಮ ಬಂದು ನನ್ನ ಯಾಕೆ ಸಾಯಿಸ್ತಾಳೆ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಬಿಡಿ. ಏನೇ, ನೀನ್ ಇನ್ನೂ ಇಲ್ಲೇ ನಿಂತಿದೀಯಾ? ಹಿಂದೆನೆ ನಿಂತ್ಕೊಂಡು ನಾವು ಗಂಡ ಹೆಂಡತಿ ಏನ್ ಮಾತಾಡ್ತಾ ಇದೀವಿ ಅಂತ ಕದ್ದು ಕೇಳಿಸ್ಕೊತಾ ಇದೀಯಾ? ಏನೇ ಹಾವಿನ ಥರ ನೋಡ್ತಾ ಇದೀಯಲ್ಲೇ? ನೋಡೋ, ನನಗೇನಾದ್ರೂ ತಲೆ ಕೆಡ್ತು ಅನ್ಕೋ, ನಿನ್ ಚರ್ಮ ಎಲ್ಲ ಸುಲಿದು ನನ್ ಚಪ್ಪಲಿ ಏನೇ ನೀ ಸ್ವಲ್ಪ ಬಾಯಿ ಮುಚ್ತೀಯಾ? ಮಲ್ಲಿ, ನನ್ನ ಹೆಂಡತಿ ಮಾತಿಗೆ ನೀನ್ ತಲೆ ಕೆಡಿಸ್ಕೋಬೇಡ. ನೀನು ಒಳಗೆ ಹೋಗು. ನನ್ ಬಗ್ಗೆ ನಿನಗೆ ಗೊತ್ತಾಯ್ತಲ್ಲ, ಹುಚ್ಚಾಗಾಡಿದ್ರೆ ಸಾಯಿಸ್ಬಿಡ್ತೀನಿ. ನಿನ್ ಹೆಂಡ್ತಿಗೂ ಏಳು. ಆಗ್ಲಿ, ನೀನು ಹೋಗು. ಏನ್ರಿ, ಅವಳು ನನಗೆ ವಾರ್ನಿಂಗ್ ಕೊಡೋದೇನು, ನೀವು ಅವಳಿಗೆ ತಲೆ ಆಡಿಸೋದೇನು? ಇವತ್ತು ಅವಳಿಗೆ ಬುದ್ಧಿ ಕಲಿಸ್ತೀನಿ. ಬಾಯಿ ಮುಚ್ಚು. ಹೇಳಿದ್ರೆ ಅರ್ಥ ಆಗಲ್ವ ನಿನ್ಗೆ? ಮಲ್ಲಿ ಜೊತೆ ಆಟ ಆಡ್ಬೇಡ. ಯಾಕೆ? ಅವಳೇನಾದ್ರೂ ದೊಡ್ಡ ಬಾಯಿ ಮುಚ್ಚು. ಕೆಲವು ವಿಷಯಗಳು ನಿನ್ಗೆ ಅರ್ಥ ಆಗಲ್ಲ. ಬಾಯಿ ಮುಚ್ಕೊಂಡು ನಡಿ ಒಳಗೆ, ನಡಿ. ಏನಿದು? ಇದನ್ನ ಕಚ್ಚುಗುಳಿ ಅಂತಾರೆ ಮಾವ. ಓ ಹೌದಾ? ಏನಜ್ಜಿ?
ಆದ್ರೂ ಇದ್ ಮೋಸ. ಏನು ನೀನ್ ಮಾಡಿದ್ದ ನಾನ್ ಮಾಡಿದ್ದ? ಹಾ, ನಾನ್ ಯಾವತ್ತೂ ನಿನ್ ತರ ಸುಳ್ಳು ಹೇಳಿಲ್ಲ. ಹೋಗೋ. ಸುಳ್ಳು ಹೇಳಿದ್ರಿಂದಾನೇ ನಿನ್ನ ಅಂದವಾದ ಕೆನ್ನೆನ ಇನ್ನೂ ಅಂದವಾಗಿರೋ ನಿನ್ನ ಗಿಣಿ ಮಗುನ ನೋಡೋ ಅದೃಷ್ಟ ಸಿಕ್ಕಿದ್ದು ಮೇಡಮ್. ಹೋಗ್ ಮಾವ. ಹೌದು, ಮೇಡಮ್ನವರು ಇಷ್ಟು ಸಂತೋಷವಾಗಿರೋದಕ್ಕೆ ಕಾರಣ ಏನು? ನಾವು ಮಾಡಿರೋ ಗೌರಿದೇವಿ ವ್ರತ ಎಲ್ಲಿ ಹಾಳಾಗ್ಬಿಡುತ್ತೋ ಅಂತ ಹೆದರ್ಕೊಂಡಿದ್ದೆ. ಆದ್ರೆ ನಾವು ಭಯ ಪಡದೇ ಇರೋ ಹಾಗೆ ಯಾವುದೇ ಥರದ ಆತಂಕನೂ ಇಲ್ಲದೆ ಪೂಜೆ ಮುಗ್ದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಮಾವ. ಕದ್ರವಾದೇವಿ ಪೂಜೆ, ಅದಾದ್ಮೇಲೆ ವಿನತಾದೇವಿ ಪೂಜೆ, ಅದಾದ್ಮೇಲೆ ಮಾನಸಾದೇವಿ ಪೂಜೆ, ಈಗ ಗೌರಿದೇವಿ ಪೂಜೆ. ಮಾಡಿರೋ ಎಲ್ಲ ಪೂಜೆನೂ ಸಕ್ಸಸ್ ಆಗಿದೆ ಅಲ್ವಾ? ತುಂಬ ಖುಷಿಯಾಗಿದೆ ಮಾವ. ನನ್ನ ಬಗ್ಗೆ ಹೇಳಿದ್ದೀನಿ, ನಿನ್ ಬಗ್ಗೆ ಹೇಳು. ಏನು ಹೇಳಿ? ಯಾವುದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಹಾ, ಓ, ಮಣಿ ಬಗ್ಗೆ ಭೈರವಿ. ನಾಳೆನೇ ಪೌರ್ಣಮಿ. ಪೌರ್ಣಮಿ ದಿನ ಕಳೆದು ಹೋಗೋದ್ರೊಳಗೆ ಆ ಮಣಿನ ದೇವಸ್ಥಾನದಲ್ಲಿ ಇಡಬೇಕು. ಆ ಮಣಿನ ದೇವಸ್ಥಾನದೊಳಗಡೆ ಇಡಬೇಕು ಅಂದ್ರೆ ನಮ್ಮ ಕೈಯಿಂದ ಮಣಿ ತಗೊಂಡೋಗಿರೋ ಆ ಮಾಟಗಾತಿ ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಾಗಬೇಕು. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಭೈರವಿ. ಅವಳ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅಂತ ಅರ್ಥನೇ ಆಗ್ತಾ ಇಲ್ಲ. ನಮಗೆ ಹೆಚ್ಚು ಸಮಯ ಕೂಡ ಇಲ್ಲ. ನೀವು ಒಳ್ಳೆಯವರಾದ್ರಿಂದಾನೇ ನನ್ನ ಕಾಪಾಡಿದೀರಾ. ನಿಮಗೆ ಯಾವಾಗ ಯಾವ ಸಹಾಯ ಬೇಕು ಅಂದ್ರೂ ನಾನು ಬಂದು ಮಾಡ್ತೀನಿ. ಉಪಕಾರ ಮಾಡೋದು ಪ್ರಕೃತಿ ಧರ್ಮ ಅಲ್ವಾ? ಮಾವ, ನಮ್ಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನನ್ನನ್ನ ಕರಿ ಅಂತ ಆ ಗಿಣಿ ಹೇಳಿತ್ತು ಅಲ್ವಾ? ಆ ಗಿಣಿ ಹೆಲ್ಪ್ ತಗೊಳ್ಳನ್ವಾ? ಆದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಟ್ರೈ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಮಾವ? ಟ್ರೈ ಮಾಡೋಣವಾ? ಸರಿ, ಆ ಗಿಣಿನ ಕರಿ. ರಾಮಗಿಣಿ, ರಾಮಗಿಣಿ, ರಾಮಗಿಣಿ. ಈ ಭೈರವಿ ರಾಮಗಿಣಿ ಅಂತ ಯಾಕೆ ಕರೀತಿದ್ದಾಳೆ? ಮಾವ, ಅಲ್ಲಿ ನೋಡು, ಬರ್ತಾ ಇದೆ. ಹಾಯ್ ಫ್ರೆಂಡ್, ಚೆನ್ನಾಗಿದೆಯಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಸುಳ್ಳು ಹೇಳ್ತಾ ಇದ್ದೀರಾ? ನಿನಗ್ ಸುಳ್ಳು ಹೇಳೋ ಅಗತ್ಯ ನಮಗೇನಿದೆ? ನನ್ ಸಹಾಯಕ್ಕೋಸ್ಕರ ನನ್ನ ಕರ್ದಿದ್ದೀರಾ ಅಂದ್ರೆ ನೀವ್ ಯಾವ್ದೋ ಸಮಸ್ಯೆಯಲ್ಲಿದ್ದೀರಾ ಅಂತ ಅರ್ಥ. ಸಮಸ್ಯೆಯಲ್ಲಿರೋರು ಯಾರು ಸಂತೋಷವಾಗಿರಲ್ಲ ಅಂತ ನಂಗೆ ಗೊತ್ತು. ನನ್ನ ಯಾಕೆ ಕರೆದ್ರಿ ಅಂತ ಹೇಳಿ. ನಿನಗೆ ಮಾತ್ರ ಬರುತ್ತೆ ಅಂದ್ಕೊಂಡಿದ್ವಿ. ನಿನಗೆ ತುಂಬ ತಿಳುವಳಿಕೆನೂ ಇದೆ. ಥ್ಯಾಂಕ್ ಯು. ನಮಗೊಂದು ಸಮಸ್ಯೆ ಬಂದಿದೆ, ಅದು ನೀನ್ ಪರಿಹರಿಸ್ಬೇಕು. ಏನದು? ಏನಾಯ್ತು? ಈ ಊರಲ್ಲಿರೋ ದೇವಸ್ಥಾನದಿಂದ ಸಂಜೀವಿನಿ ಮಣಿನ ನಾನು ತಗೊಂಡು ಬಂದಿದ್ದೆ. ಆ ಮಣಿನ ನಾಳೆ ಪೌರ್ಣಮಿ ದಿನ ಕಳೆಯೋದ್ರೊಳಗೆ ಮತ್ತೆ ಆ ದೇವಸ್ಥಾನದಲ್ಲಿ ಇಡೋಣ ಅಂದ್ಕೊಂಡಿದ್ವಿ. ಆದ್ರೆ ನನ್ನ ಮಾವ ತಗೊಂಬಂದಿದ್ದ ಮಣಿ ಈಗ ನಮ್ಮ ಹತ್ರ ಇಲ್ಲ. ಒಬ್ಬ ಮಾಟಗಾತಿ ತನ್ನ ಮಾಯೆಯಿಂದ ನಮ್ಮ ಹತ್ರ ಇದ್ದಿದ್ದ ಮಣಿನ ತಗೊಂಡು ಹೋಗಿದ್ದಾಳೆ. ಈಗ ಮಾಟಗಾತಿ ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ. ಆ ಮಾಟಗಾತಿ ಇರೋ ಜಾಗ ತಿಳ್ಕೊಂಡು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅಷ್ಟೇ ತಾನೇ? ಹೌದು ಫ್ರೆಂಡ್, ಅಷ್ಟೇ. ನಾಳೆ ಬೆಳಗ್ಗೆನೇ ಬಂದು ನಾನ್ ನಿಮ್ಮನ್ನ ಆ ಮಾಟಗಾತಿ ಹತ್ರ ಕರ್ಕೊಂಡು ಹೋಗ್ತೀನಿ.
ಈ ಗಿಣಿ ಆ ಮಾಟಗಾತಿ ಹತ್ರ ಕರ್ಕೊಂಡು ಹೋಗ್ತಿದೆ ಅಂದ್ರೆ ಅಬ್ಬಾ, ಅಲ್ಲೇನಾದ್ರೂ ಆ ಮಣಿ ಇವ್ರ ಕೈವಶ ಆಯಿತು ಅಂದ್ರೆ ನಾನು ಅನ್ಕೊಂಡಿರೋದು ಮಾತೆ ಅನ್ಕೊಂಡಿರೋದು ಯಾವುದು ನಡಿದಂಗಾಗುತ್ತೆ. ಇವ್ರನ್ನ ಆ ಮಾಟಗಾತಿ ಹತ್ರ ಹೋಗ್ದಂಗೆ ತಡಿಬೇಕು. ಹೇಗೆ ತಡೀಲಿ? ನನ್ನೇ ಯಾಕೆ ಹಾಗೆ ನೋಡ್ತಿದ್ಯಾ ಮಾವ? ನೀನನ್ನ ನೋಡ್ತಿರೋದ್ರಿಂದ ನಾನು ಇನ್ನ ನೋಡ್ತಾ ಇದ್ದೀನಿ. ಹೌದು, ಯಾಕೆ ನನಗೆ ಕಚ್ಚುಗುಳಿ ಕೊಟ್ಟೆ? ನನ್ ಮಾವ ಆಗಿರೋದ್ರಿಂದ, ನಿನ್ ಮೇಲೆ ನನಗೆಲ್ಲಾ ತರದ ಹಕ್ಕಿರೋದ್ರಿಂದ ಆ ರೈಟ್ಸ್ ನೀನೇ ನನಗೆ ಕೊಟ್ಟಿರೋದು. ನೋಡು. ಹಾಗಾ? ಈಗ ನೋಡು. ಈಗ ಆದಿತ್ಯನಿಗೆ ಫೋನ್ ಮಾಡಿ ಆ ದೇವಸ್ಥಾನದ ಬಗ್ಗೆ ಕೇಳಿದ್ರೆ ಹೇಗಾದ್ರೂ ಕೇಳಿ ತಿಳ್ಕೊಳ್ಬೇಕು. ಸಾನ್ವಿ ನನಗೇನು ಫೋನ್ ಮಾಡ್ತಾ ಇದ್ದಾಳೆ? ಹಲೋ ಹಲೋ ಭಾವ, ಹೇಗಿದ್ಯಾ ಭಾವ? ಮನೆಯವರೆಲ್ಲ ಖುಷಿಯಾಗಿದ್ದಾರಾ? ನನಗೇನಕ್ಕೆ ಫೋನ್ ಮಾಡಿದ್ಯಾ? ಮನೆಗೆ ಬರೋಣ ಅನ್ಕೊಂಡಿದ್ದೆ. ಎಲ್ಲರ ಮಧ್ಯ ನಿನ್ ಜೊತೆ ಪರ್ಸ್ನಲ್ ಆಗಿ ಫ್ರೀ ಆಗಿ ಮಾತಾಡಕ್ಕಾಗಲ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ. ನನ್ನ ಜೊತೆ ಪರ್ಸ್ನಲ್ ಆಗಿ ಫ್ರೀ ಆಗಿ ಮಾತಾಡೋಕೆ ಏನಿರುತ್ತೆ? ನಾನು ನಿನ್ ಜೊತೆ ಏನ್ ಮಾತಾಡ್ತೀನಿ ಅನ್ನೋದು ನಿನಗೆ ಗೊತ್ತಿದ್ದು ಕೂಡ ಏನು ಗೊತ್ತಿಲ್ಲದ ಒಂಥರ ಮಾತಾಡ್ತಾ ಇದೆಯಲ್ಲ ಭಾವ. ಸರಿ, ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬರ್ತೀನಿ. ಆಗ ನೀನು ಯಾರು ಅಂತ ಗೊತ್ತಿಲ್ಲದೆ ಇರೋದಕ್ಕೆ ದೇವಸ್ಥಾನದ ಸೀಕ್ರೆಟ್ ತಿಳ್ಕೊಳ್ಳೋದಕ್ಕೋಸ್ಕರ ನಿನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಡ್ಬೇಕಾಗಿ ಬಂತು. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಭಾವ. ಈಗ ನಾವು ಸಂಬಂಧಿಕರು, ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡ್ರೆ ನಮ್ಮಿಬ್ರಿಗೂ ಕೂಡ ಉಪಯೋಗ ಆಗತ್ತೆ. ಹೌದು ತಾನೆ? ಏನ ಉಪಯೋಗ? ಅದನ್ನ ಮಾತಾಡೋದಕ್ಕೆ ಫೋನ್ ಮಾಡಿದ್ದು. 100 ಕೋಟಿ ಸಂಪಾದನೆ ಮಾಡೋ ಒಂದು ಗ್ರೇಟ್ ಆಫರ್ ನನಗೆ ಬಂದಿದೆ ಭಾವ. ಆ ಡೀಲ್ ಆಕ್ಚುಲಿ ಯಾವ್ದ್ರ ಬಗ್ಗೆ ಗೊತ್ತಾ? ನಿಮ್ಮೂರಿನ ಶಿವನ್ ದೇವಸ್ಥಾನದಲ್ಲಿರೋ ರಹಸ್ಯ ಏನು ಅಂತ ತಿಳ್ಕೊಂಡ್ರೆ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರೋ ಎಷ್ಟೋ ಹೊಸ ಮೆಡಿಸಿನ್ಸ್ನ ತಯಾರು ಮಾಡಬಹುದು. ಆ ಪ್ರೋಸೆಸಿಂಗ್ ಶುರುವಾದ್ರೆ ನಮ್ಮ ಕಂಪನಿ ಇಂಡಿಯಾದಲ್ಲಿ ನಂಬರ್ 1 ಆಗತ್ತೆ. ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು 100,000 ಕೋಟಿ ಈಸಿಯಾಗಿ ಸಂಪಾದನೆ ಮಾಡಬಹುದು ಭಾವ. ಬರೋ ಪ್ರಾಫಿಟಲ್ಲಿ ನೀನು ಎಷ್ಟು ಪರ್ಸೆಂಟೇಜ್ ಕೇಳಿದ್ರು ಅಷ್ಟು ಕೊಟ್ಬಿಡ್ತೀನಿ. ನಿನಗೆ ಗೊತ್ತಿರುವ ಆ ದೇವಸ್ಥಾನದ ರಹಸ್ಯದ ಬಗ್ಗೆ, ಅದರಲ್ಲಿರೋ ಔಷಧಿ ಬಗ್ಗೆ ಹೇಳು ಭಾವ ಪ್ಲೀಸ್. ನೀನು ದೇವಸ್ಥಾನದ ಬಗ್ಗೆ, ದೇವಸ್ಥಾನದಲ್ಲಿರೋ ರಹಸ್ಯದ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ಯಾ ಅಂತ ನನಗೆ ಗೊತ್ತು. ನೀನು ಕೊಡೋ ಇನ್ಫಾರ್ಮೇಶನ್ ನಾವು ಊಹೆ ಮಾಡೋಕ್ಕೂ ಆಗದೆ ಇರೋಷ್ಟು ಸಂಪಾದಿಸಬಹುದು. ಒಂದು ರೀತಿಲಿ ಹೇಳಬೇಕು ಅಂದರೆ ಪ್ರಪಂಚದಲ್ಲಿರೋ ಟೋಟಲ್ ಫಾರ್ಮಾ ಇಂಡಸ್ಟ್ರೀಸ್ನ ಆಳುವಂಥ ಸ್ಥಾನದಲ್ಲಿ ನಾವಿರ್ಬೋದು ಭಾವ. ನೀನು ಆ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿರೋ ಆ ರಹಸ್ಯ ಏನು ಅಂತ ಹೇಳು ಭಾವ. ಆ ದೇವಸ್ಥಾನದಲ್ಲಿ ಏನಿದೆ ಅಂತ ಹೇಳ್ಬಿಡು ಪ್ಲೀಸ್ ಭಾವ. ಪ್ಲೀಸ್ ಭಾವ, ಹೇಳಲ್ವಾ? ಏನ್ ಹೇಳ್ಬೇಕು? ಸಂಬಂಧನ ಮಧ್ಯಕ್ಕೆ ಇಟ್ಕೊಂಡು ವ್ಯಾಪಾರ ಮಾಡಿದ್ರೆ ಹೇಳ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ ದುಡ್ಡಿಗೆ ಆಸೆ ಪಟ್ಟು ಹೇಳ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಇಲ್ಲ ಫೋನಲ್ಲಿ ಹೆದರ್ಸಿದ್ರೆ ಹೇಳ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದು ಹಾಗಲ್ಲ ಭಾವ, ಅರ್ಥ ಮಾಡ್ಕೋತೀಯಾ ಅಂತ. ಸಾನ್ವಿ, ನನ್ನನ್ನು ನೀನು ಕಿಡ್ನಾಪ್ ಮಾಡಿದ್ದೆ. ಆಗ ನಿನಗೆ ನಿಜ ಹೇಳಲಿಲ್ಲ. ನಿಜ ಹೇಳು ಅಂತ ಟಾರ್ಚರ್ ಕೊಟ್ಟೆ. ಆಗ್ಲೂ ನಾನು ನಿನಗೆ ನಿಜ ಹೇಳಲಿಲ್ಲ. ಸಾಯಿಸ್ತೀನಿ ಅಂತನೂ ಹೆದರಿಸ್ದೆ. ಆಗ್ಲೂ ಕೂಡ ನಾನು ನಿನಗೆ ನಿಜ ಹೇಳಲಿಲ್ಲ.
ಸಾವಿಗೆ ಹೆದರ್ದಿರೋನ್ಗೆ ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಆಸೆ ಪಟ್ಟು ಹೇಳ್ಬಿಡ್ತೀನಿ ಅಂತ ಹೇಗನ್ಕೊಂಡೆ? ನೀನೆಂತವಳು ಅಂತ ನನಗೆ ಗೊತ್ತು. ನಿನ್ನ ಸ್ವಾರ್ಥಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡೋ ಕ್ರಿಮಿನಲ್ ಅಂತಾನೂ ಗೊತ್ತು. ದಯ ದಾಕ್ಷಿಣ್ಯ ಇಲ್ದೇ ಇರೋ ರಾಕ್ಷಸಿ ಅಂತಾನೂ ಕೂಡ ಗೊತ್ತು. ಎಲ್ಲ ಗೊತ್ತಿದ್ದು ಕೂಡ ನಿನ್ನನ್ನು ಯಾಕೆ ಬಿಟ್ಟಿದ್ದೀನಿ ಅಂತ ಗೊತ್ತಾ? ನಿನ್ ಮೇಲಿರೋ ಭಯದಿಂದನೋ ನಿನ್ ಮೇಲಿರೋ ಕರುಣೆಯಿಂದನೋ ಅಲ್ಲ, ನನ್ನ ತಂಗಿ ಜೀವನ ಅನ್ಯಾಯವಾಗಿ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೀನಿ. ನನ್ನ ತಂಗಿ ಸುಖವಾಗಿ ಸಂತೋಷವಾಗಿರ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀನ್ ಮಾಡಿರೋ ಮೋಸನ ಪಾಪಗಳನ್ನ ಸೈಲೆಂಟಾಗಿ ಸಹಿಸ್ಕೊಂಡಿದ್ದೀನಿ. ನಾನು ಒಳ್ಳೆತನನ ಇವನ್ ಕೈಲಾಗ್ದವನು ಅಂತೇನಾದ್ರೂ ಅನ್ಕೊಂಡ್ರೆ ನಿನ್ನನ್ನು ಸಾಯಿಸಿ ಕೊಲಗರ ಆಗೋದಕ್ಕೂ ಕೂಡ ಯೋಚನೆ ಮಾಡಲ್ಲ. ನೆನ್ಪಿಟ್ಕೋ. ನೀನ್ ನಿಜ ಹೇಳಲ್ಲ ಅಂತ, ಏನ್ ಹೇಳಿದ್ರು ಬದ್ಲಾಗಲ್ಲ ಅಂತ ನನಗ್ ಗೊತ್ತು ಭಾವ. ಗೊತ್ತಿದ್ದು ಕೂಡ ನನಗೆ ಯಾಕೆ ಫೋನ್ ಮಾಡಿದೆ ಮತ್ತೆ ಹೇಳು ಅಂತ ಯಾಕೆ ಹೇಳ್ತಿದ್ಯಾ? ಕೋಪ ಮಾಡ್ಕೋಬೇಡ ಭಾವ. ನಿನ್ ತಂಗಿ ಅಂದ್ರೆ ನಿನಗ್ ಪ್ರಾಣ ಅಂತ ಗೊತ್ತಿರೋದ್ರಿಂದಾನೇ, ನಿನ್ ತಂಗಿಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಗೊತ್ತಿರೋದ್ರಿಂದಾನೇ ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ನಿನ್ ತಂಗಿಗಿಂತ ನಿನಗೇನು ಮುಖ್ಯ ಅಲ್ಲ ಅಂತ ನನಗ್ ಗೊತ್ತಿರೋದ್ರಿಂದಾನೇ ನಿನ್ನನ್ ಕೇಳ್ತಾ ಇದ್ದೀನಿ. ನಿಜಾನೇ, ನನ್ನ ತಂಗಿ ಅಂದ್ರೆ ನನಗೆ ಪ್ರಾಣನೇ. ಆದ್ರೆ ನನ್ನ ತಂಗಿ ಮೇಲಿರೋ ಪ್ರೇಮಕ್ಕೋಸ್ಕರ ಜನಗಳೆಲ್ಲರಿಗೂ ಉಪಯೋಗಕ್ಕೆ ಬರೋಂಥ ಪ್ರಯೋಜನನ ಮಾರೋ ಅಂತ ಮೂರ್ಖ ನಾನಲ್ಲ. ಭಾವ, ಕಟ್ ಮಾಡ್ಬಿಟ್ಟ ಇಡಿಯಟ್. ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಕೂಡ ಹೆದರ್ಸಿ ಕಂಟ್ರೋಲಿಗೆ ತಗೋಬಹುದು, ಆದ್ರೆ ಇಂಥ ಮೊಂಡು ಜನಗಳನ್ನ ಮಾತ್ರ ಯಾರೂ ಬದಲಾಯಿಸಕ್ಕಾಗಲ್ಲ. ಏನ್ ಮಾಡಿದ್ರೆ ನಿಜ ಹೇಳ್ತಾನೆ? ಛೇ, ಎಲ್ಲಿ ಹೋದ್ರಿ ಇವರು? ಇಲ್ಲೇ ಇದಾರಲ್ಲ. ಏನ್ರಿ ಏನ್ರಿ ಇಲ್ಲಿದ್ದೀರಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅರ್ಜುನ್ ಬಗ್ಗೆ. ಅವನ ಬಗ್ಗೆ ಯೋಚನೆ ಮಾಡಕ್ ಏನಿದೆ ರೀ? ಬೇಡದೇ ಇರೋರ್ಗೋಸ್ಕರ ನಮ್ಮ ತಲೆನೇನು ಹಾಳು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬನ್ನಿ ಒಳಗಡೆ. ನಮ್ಮ ಮಗನ ಜೊತೆ ಭೈರವಿ ಮದುವೆ ನಡಿಬೇಕು ಅಂದ್ರೆ ಭೈರವಿ ಕೊರಳಲ್ಲಿ ಕಟ್ಟಿರೋ ತಾಳಿ ಇರಬಾರ್ದು. ಆ ತಾಳಿ ಕಿತ್ತೋಗ್ಬೇಕು ಅಂದ್ರೆ ಆ ತಾಳಿ ಕಟ್ಟಿದವನು ಬದುಕಿರಬಾರ್ದು. ಅವನ್ನ ಸಾಯಿಸೋಕೆ ಈಗ ನಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ನಾಳೆ ಅವನು ಮಣಿನ ತರೋದಕ್ಕೆ ಎಲ್ಲಿಗೋ ಹೋಗ್ತಿದ್ದಾನೆ. ಅವನು ಮಣಿ ತರೋಷ್ಟರಲ್ಲಿ ನಾವು ಅವನ್ನ ಸಾಯಿಸ್ಬಿಟ್ವಿ ಅನ್ಕೋ, ನಮಗೆ ಅಡ್ಡವಾಗಿರೋನು ತೊಲಗೋಗ್ತಾನೆ. ಈ ಅವಕಾಶ ನಾವು ಬಿಡಬಾರ್ದು. ನೀವು ಪ್ರತಿ ಸಲ ಹೀಗೆ ಹೇಳ್ತೀರೇ ಹೊರತು ಹೇಳಿದ್ ಯಾವುದೂ ನಡೆಯಲ್ಲ. ಈ ಸಾರಿನಾದ್ರೂ ನಿಮ್ಮ ಪ್ಲಾನ್ ಸಕ್ಸಸ್ ಆಗತ್ತೆ ಅಂತೀರಾ? ಈ ಸಾರಿ ಮಿಸ್ ಆಗಲ್ಲ. ಮಿಸ್ ಆಗೋ ಚಾನ್ಸೇ ಇಲ್ಲ. ಅವನ್ನ ಸಾಯಿಸೋದು ಖಚಿತ. ಇವತ್ತು ಮಾವ ಮತ್ತೆ ನಾನು ಆ ಮಣಿನ ತಗೊಂಬರಕ್ ಹೋಗ್ತಾ ಇದೀವಿ. ಯಾವ ಥರದ ಆತಂಕನೂ ಇಲ್ಲದೆ ಇರೋ ಹಾಗೆ, ನಾವು ಹೋದ ಕೆಲಸ ದಿಗ್ವಿಜಯ ಥರ ಪೂರ್ತಿ ಆಗೋ ಹಾಗೆ ಆಶೀರ್ವಾದ ಮಾಡು ಸ್ವಾಮಿ.
ಅತ್ತೆ ಆರತಿ ತಗೊಳ್ಳಿ. ಆರತಿ ತಗೊಳ್ಳಿ.